ಈ ಭೂ ಸ್ವಾಧೀನ ವಿರೋಧ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ನಾನು ಇವತ್ತು 19ನೇ ದಿವಸಕ್ಕೆ ಇವತ್ತು ಒಂದು ಬೃಹತ್ ಸಭೆಯನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ಎಲ್ಲ ಶಾಸಕರು ಸಂಸದರು ಎಲ್ಲ ಭಾಗವಹಿಸಿ ಇವತ್ತು ಕೆಲವೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದು ನಿಜವಾಗಬೇಕೆಂದು ನಮ್ಮ ಅನಿಸಿಕೆ. ಅದೇ ರೀತಿ ಈಗ ಹೊರಡಿಸಿರುವಂತ ನಮ್ಮ ಭೂ ಸ್ವಾಧೀನವನ್ನು ಕೈ ಬಿಡಬೇಕಾಗಿ ಕಳಕಳಿಯಾಗಿ ಕೇಳ್ತಾ ಇದ್ದೀವಿ. ಯಾಕಂದ್ರೆ ರೈತರ ಭೂಮಿ ಇವತ್ತು ಫಲವತ್ತಾದ ಭೂಮಿ. ಈ ಭೂಮಿಯಲ್ಲಿ ಬೆಳೀತಾ ಇರೋದು ಬಂಗಾರ. ನಾವು ಬೆಳೀತಾ ಇರೋದು ಆಹಾರ ತಿನ್ಬೇಕಾದ್ರೆ ಮನುಷ್ಯನಿಗೆ ಎಷ್ಟು ನೀರು ಆಹಾರ ಬೇಕಂದ್ರೆ ಅದು ನಮ್ಮ ರೈತರಿಂದಾನೇ ಸಿಗೋದ ಹೊರತು ಬೇರೆ ಕಡೆ ಎಲ್ಲಿಂದನೂ ಸಿಗೋದಿಲ್ಲ. ದುಡ್ಡು ಎಲ್ಲಿಂದನೂ ಸಂಪಾದನೆ ಮಾಡಬಹುದು. ಆದರೆ ಇವತ್ತು ನಾವು ತಿನ್ನೋ ಅನ್ನ ರೈತರಿಂದಾನೇ ಬರಲೇಬೇಕು ಹೊರತು ಎಲ್ಲಿಂದನೂ ಬಂಗಾರದ ಇದೆ ಅಂದ್ಬಿಟ್ಟು ತಿನ್ನಕ್ ಆಗೋದಿಲ್ಲ. ದಯವಿಟ್ಟು ಇದನ್ನ ಗಮನಿಸಬೇಕು. ಅದಕ್ಕೋಸ್ಕರ ನಾವು ಮಾಧ್ಯಮ ಮಿತ್ರ ಹತ್ರ ಕೇಳ್ತೀನಿ, ನಾವು ಪಡ್ತಾ ಇರೋ ಸಂಕಟ ಏನನ್ನೋದು ರೈತರು ಹತ್ಕೊಳ್ಬೇಕು. ಅದು ಗೌರ್ಮೆಂಟ್ ತಿಳಿಸಬೇಕಾಗಿದ್ದು ನಿಮ್ಮ ಕರ್ತವ್ಯ. ಇದೇ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಇಂಥ ಬೆಳೆ ಬೆಳೆಯೋದಿಲ್ಲನ್ನು ಇದಿಲ್ಲ. ಆದ್ರೆ ಕೈಗಾರಿಕೆಗಳು ಅಭಿವೃದ್ಧಿ ಪಟ್ಟಿದ್ದಾವೆ. ಈಗ ಆನೇಕಲ್ ತಾಲೂಕಲ್ಲಿ ಇಡೀ ಬೆಂಗಳೂರಲ್ಲಿ ಒಂದು ಆಗ್ಬೋದು, ಇಡೀ ಕರ್ನಾಟಕದಲ್ಲಿ ಆನೇಕಲ್ ಭಾಗದಲ್ಲಿ ಇವತ್ತು 7 ಕಾರ್ಖಾನೆಗಳು ಕೈಗಾರಿಕಾ ಪ್ರದೇಶಗಳು ನಡೀತಾ ಇದ್ದಾವೆ. ಅದರಲ್ಲಿ ಈಗಲೇ 20-30% ಖಾಲಿ ಜಾಗ ಇದೆ. ಅದನ್ನ ಪಿಲ್ ಮಾಡಿದ್ರೆ ಅವ್ರಿಗೇನು ಸಿಗೋದಿಲ್ಲ. ಇಲ್ಲಿ ಸಿಗದ್ರೆ ಇದು ಬಂಗಾರ ಬೆಳೆ. ಇಲ್ಲಿ ಜಾಗದಲ್ಲಿ ಗೋಳಿ ಮಟ್ಟೆ ಸಿಗೋದಿಲ್ಲ, ನಮ್ಗೆ ಬಂಗಾರ ಮಟ್ಟೆ ಸಿಗ್ತದೆ ಅಂತ ಇಲ್ಲಿ ಬಂದಿದ್ದೀರಾ. ಆದ್ರೆ ಇದು ನಾವು ಇಟ್ಕೊಡೋದಿಲ್ಲ ಸ್ವಾಮಿ. ಯಾವುದೇ ಕಾರಣಕ್ಕೆ ನಾವು ರೈತರು ನೀವು ಬಂಗಾರದ ಮಟ್ಟ ನೀವು ತಿನ್ಕೊಳ್ಳಿ, ನಮಗೆ ಕೋಳಿ ಮಟ್ಟಿನೇ ಸಾಕು. ನಮ್ಮ ಫಲವತ್ತಾದ ಭೂಮಿಯಲ್ಲಿ ಬೆಳೆಯ ಫಸಲಿಂದ ನಾವು ಚೆನ್ನಾಗಿದ್ದೀವಿ, ಅಭಿವೃದ್ಧಿ ಆಗಿದೆ. ಇಲ್ಲಿರೋ ಕಾರ್ಖಾನೆಗಳಿಂದ ಬರ್ತಾ ಇರೋ ಮಾಲಿನ್ಯವನ್ನು ನೀವು ಸುಧಾರಿಸೋಕೆ ನಿಮ್ಮ ಕೈಯಲ್ಲೆಲ್ಲ. ಮೊದಲು ನಿಮಗೆ ಯೋಗ್ಯತೆ ಇದೆ ಇದ್ರೆ ಮೊದಲು ಅದನ್ನ ಸರಿಪಡಿಸಿ ಫಸ್ಟ್, ಆಮೇಲೆ ರೈತರ ಹತ್ರ ಬನ್ನಿ. ನಾವು ನಿಮಗೆ ಇನ್ನ ಕೈಗಾರಿಕಾ ಪ್ರದೇಶ ಬೇಕಾದ್ರೆ ನಾವು ಕೊಡ್ತೀವಿ, ಉದ್ಧಾರ ಮಾಡಿ. ನೀವು ಜನಗಳಿಗೆ ಉದ್ಯೋಗ ಕೊಡ್ತೀರಲ್ಲ, ಕೊಡಿ, ಸಂತೋಷ. ನಾವು ಬೇಡ ಅನ್ನೋದಿಲ್ಲ ಸ್ವಾಮಿ, ಯಾರಿಗೂ ವಿರೋಧ ಇಲ್ಲ. ನಾವು ಕೇಳ್ತಾ ಇರೋದು ಫಲವತ್ತಾದ ಭೂಮಿಗಳು ಯಾಕೆ ಕಿತ್ಕೊಳಕ್ ಬರ್ತಾ ಇದ್ದಾರೆ? ಅದು ಇಲ್ಲೇ ಬೇಕಾ? ಸರ್ಜಾಪುರ ನೋಡಬೇಕಾ ನಿಮ್ಗೆ? ಇನ್ನ ಎಲ್ಲಿ ಇಲ್ಲ. ಈಗಾಗಲೇ 20,000 ಎಕರೆನ ಕಬಳಿಸ್ಕೊಂಡಿದ್ದೀರಾ. KDB ಒಂದು ಕಡೆ ಆದ್ರೆ ಇದು ಗೃಹ ಮಂಡಳಿಗಳು 4 ಪ್ರದೇಶಗಳು ಮಾಡಿದಾರೆ. ಏನನ್ನ ಉದ್ಧಾರ ಮಾಡಿದಿರ ಸ್ವಾಮಿಗಳೇ, ಅಧಿಕಾರಿಗಳೇ? ಏನ್ ಮಾಡ್ತಾ ಇದ್ದೀರಾ ನೀವು? ನಿದ್ದೆ ಹೊಡಿತಾ ಇದ್ದೀರಾ? ಇಲ್ಲ ಬೇರೆ ಲಂಚಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇದ್ದೀರಾ? ನೀವು ಅವೆಲ್ಲ ಬಿಟ್ಟಾಕಿ ರೈತರಿಂದ ಯಾವುದು ಸಿಗೋದಿಲ್ಲ. ನಿಮ್ಗೆ 1 ಪೈಸೆನು ಲಂಚ ಸಿಗೋದಿಲ್ಲ. ಜ್ಞಾಪಕ ಮಾಡ್ಕೊಳ್ಳಿ. ರೈತರು ರೊಚ್ಚಿ ಗೆದ್ದಿದ್ದಾರೆ, ನಿಮ್ಮನ್ನು ಉದ್ಧಾರ ಮಾಡಿ ಹಾಳು ಮಾಡ್ತಾರೆ ಅಂತ ನೀವು ಅನ್ಕೊಂಬೋದು. ನಾವು ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ. ಯಾವುದಕ್ಕೂ ಹೋರಾಟ ಹಿಂದೆ ತಗೊಳ್ಳೋದಿಲ್ಲ. ಇದೊಂದು ನನ್ನ ಇದು. ಆದ್ರೆ ಈ ತ್ಯಾಜ್ಯ ನೀರನ್ನು ಫಸ್ಟ್ ಸಂಸ್ಕರಣೆ ಮಾಡೋದಕ್ಕೂ ಒಂದು ಯೋಗ್ಯತೆ ಇಲ್ಲ ಸರ್ಕಾರಗಳು. ಇವತ್ತು ನಿಮಗೆ ಈ ಸರ್ಕಾರ ಅಲ್ಲ, ಹಿಂದೆ ಬಂದ ಸರ್ಕಾರಗಳಿಗೂ ಯೋಗ್ಯತೆ ಇಲ್ಲ. ಮೊದಲು ನೀವು ಕಲಿಬೇಕಾಗಿರೋದು, ನಾವು ಆರಿಸಿ ಕಳಿಸಿರೋದು ನಿಮ್ಮನ್ನೇನಕ್ಕೋಸ್ಕರ, ಎಲ್ಲಿ ತಪ್ಪು ನಡೀತಾ ಇದೆ, ಏನ್ ಕೈಗಾರಿಕೆಗಳಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಜನಗಳ ಮೇಲೆ ಇದಾಗ್ತಾ ಇದೆ, ಅದನ್ನೇನೋ ಗಮನಿಸಿದ್ದೀರಾ? ಕೈಗಾರಿಕೆ ಪ್ರದೇಶ ಅಂದ್ಬಿಟ್ಟು ಸೃಷ್ಟಿ ಮಾಡಿ ಅವರು ಹಾಕಿರೋ ವಿಷ ನೀಲುಗಳೆಲ್ಲ ನಮ್ಮ ಬೋರ್ವೆಲ್ ಒಳಗೆ ಹಾಕಿ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲೂ ಗಬ್ಬು ನಾರು ಹಿಡಿತಾ ಇದೆ. ಕೆರೆಗಳು ಏನಕ್ಕಮ್ಮ ಸ್ವಾಮಿ ಮಾಡಿದ್ರಿ ನೀವು? ಯಾರು ಉದ್ಧಾರ ಕೆರೆ ಕಟ್ಟಿರೋದು? ಜನಗಳ ಉದ್ಧಾರಕ್ಕೋಸ್ಕರ, ಬೆಳೆ ಬೆಳೆಯೋದಕ್ಕೋಸ್ಕರ. ಎಲ್ಲಿ ಸ್ವಾಮಿ ಎಲ್ಲನೂ ವಿಷ ತುಂಬ ಮಡಗಿದ್ದೀರ. ರೈತನಲ್ಲಿ ಬೆಳೀತಾ ಇದ್ದಾನೆ, ಬೆಳೆಯಕ್ಕೆ ಎಲ್ಲಿದೆ ವಿಷ? ನಾವು ತಿನ್ನಬೇಕಂದ್ರೆ ಇವತ್ತು ಬಿಟ್ಟಿದ್ದಾರೆ. ಇವತ್ತು ಈ ಅಮನೆ ಕೆರೆಯಲ್ಲಿ ಇವತ್ತು ನೀವು ಬಂದು ನೋಡಿ ಯಾವ ತರ ಪರಿಸ್ಥಿತಿ. ಚಂದಾಪುರ ಕೆರೆ ನೋಡಿ ಸ್ವಾಮಿ, ನೇರು ಎಲ್ಲಿ ಬೇಡ. ನಾವು ಆನೇಕಲ್ ತಾಲೂಕು ಪೂರ್ತಿ ನೋಡ್ಬೇಡಿ. ಇವತ್ತು ಇರೋದು ಎನ್ನಾಗರ ಕೆರೆ ಇವತ್ತು 480 ಎಕರೆ ಪ್ರದೇಶನ ಕಲ್ಮಶ ಮಡಗಿದ್ದೀರ. ಆ ತರ ನಮ್ಮ ಆನೇಕಲ್ ತಾಲೂಕಲ್ಲಿ ಇವತ್ತು ದೊಡ್ಡದಾದ ಕೆರೆ ಅದನ್ನು ಹಾಳು ಮಾಡಿದ್ರೆ ನೆಕ್ಸ್ಟ್ ಮುತ್ತನಲ್ಲೂರು ಕೆರೆನ ಏನ್ ಮಾಡಿದ್ರು ಸ್ವಾಮಿ? ಅದು ಬಿಟ್ಟು ಇದು ಬಿಟ್ಟು ಇವತ್ತು ಬಿದಿರುಪ ಕೆರೆ ಬಂದಿದ್ದೀರಾ. ಅದನ್ನು ಬಿಟ್ಟಾಯ್ತು. ಇನ್ ಯಾವ್ದು ಉದ್ಧಾರ ಇದೆ ಸ್ವಾಮಿ ನಿಮ್ದು? ಇವತ್ತು ಇದೇ ಹತ್ತ ಮೇಲೆ ಕೈಗಾರಿಕಾ ಪ್ರದೇಶದ ನೀರು ಇಲ್ಲಿ ಒಡ್ಡಹಳ್ಳಿ ಒಂದೇ ಒಂದು ಹಳ್ಳಿ ಹತ್ತು ಒಂದು ಕೆರೆ ಇದೆ. ಅದ್ರ ಪಕ್ಕದಲ್ಲಿ ಹೋದ್ರೆ TDS ಎಷ್ಟಿದೆ ಸ್ವಾಮಿ? 5,000 ಇದೆ. ಕುಡಿಯೋಕಲ್ಲ ಸ್ವಾಮಿ, ಕೈ ತೊಳೆಯೋದಕ್ಕಾಗೋದಿಲ್ಲ ನೀರಲ್ಲಿ. MB ಪಾಟೀಲ್ ಬಂದು ತೊಳಿಲಿ, ನಾವು ಅವ್ರಿಗೆ ಕಾಲಕ್ಕೆ ನಮಸ್ಕಾರ ಮಾಡ್ತೀವಿ. ಯಾವ ತರ ಕೊಳಚೆ ನೀರನ್ನ ಇವತ್ತು ಬಿಟ್ಟು ಜನಗಳನ್ನ ಕುಡಿತಾ ಇದ್ದಾರೆ. ಇವತ್ತು ಬಿಸ್ತರಿ ನೀರು ಬಂದಿದ್ದಾರೆ. ಮುಂದೆ ಏನು ಸ್ವಾಮಿ ಬರ್ಬೇಕು ನೀರು? ಎಲ್ಲಿದೆ ನೀರು?
ಇಂಥ ನೀವು ನೀಚ ಕೆಲಸ ಮಾಡೋಕೆ ನೀವು ಉಟ್ಕೊಂಡಿದ್ದೀರಾ. ದಯವಿಟ್ಟು ಇದನ್ನ ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಎಲ್ಲ ಬಿಟ್ಟು ಇವತ್ತು ರೈತರು ಉದ್ಧಾರ ಮಾಡಿ ನಿಮ್ಮ ಕುಟುಂಬಕ್ಕೆ ಯೋಗ್ಯ ಕ್ಷೇಮ ಬರುತ್ತದೆ ನಾವು ಕೋರ್ಕೊಳ್ತೀವಿ. ದೇವ್ರ ಹತ್ರ, ಎಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಆಯ್ತಾ? ಇದು ನನ್ನ ಮಾತು. भारत माता के, भारत माता के, माता के।